ಶಿಡ್ಲಘಟ್ಟ ತಾಲೂಕಿನ ಪುರಾತನ ಶ್ರೀ ಸೋಮೇಶ್ವರ ದೇವಾಲಯ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ನಗರದ ಕೋಟೆಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರಿಗೆ, ರೈತರಿಗೆ ಸಕಾಲದಲ್ಲಿ ಮಳೆ ಬೆಳೆಗಳಾಗಿ ಸಮೃದ್ಧಿಯ ಜೀವನ ನಡೆಸುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಲಾಯಿತು. ಈ ವೇಳೆ ವಕೀಲ ಮುನಿರಾಜು ಮಾತನಾಡಿ, ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಪದಾಧಿಕಾರಿಗಳು ತಾಲೂಕಿನ ಐತಿಹಾಸಿಕ ಕೋಟೆಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಸುಂದರವಾಗಿ ಪುನಶ್ಚೇತನಗೊಳಿಸಿದ್ದಾರೆ. ಭಕ್ತಾದಿಗಳಿಗೆ ಸೇವೆ ಮಾಡಲು ಅವಕಾಶ ಲಭಿಸಿದ್ದು, ಈ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ, ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರಿಸಲಿ ಅಂತ ಪ್ರಾರ್ಥಿಸಿದರು. ಈ ಒಂದು ಐತಿಹಾಸಿಕ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ, ಇಲ್ಲಿ ಗಣಪತಿ ದೇವಸ್ಥಾನ, ಸೋಮೇಶ್ವರ ಸನ್ನಿಧಿ, ಆಮೇಲೆ ಪಾರ್ವತಿ ಸನ್ನಿಧಿ ಇದೆ. ಇದೊಂದು ನಮ್ಮ ಶಿಡ್ಲಘಟ್ಟದ ಐತಿಹಾಸಿಕ ದೇವಸ್ಥಾನ ಆಗಿದ್ದು, ಇಲ್ಲಿ ಪುರಾತನವಾದಂಥ ಕಾಲದಿಂದನೂ ಸಹ ನಮ್ಮ ತಂದೆ, ನಮ್ಮ ತಾತ, ಅವರಪ್ಪ ಕಾಲದಿಂದನೂ ಸಹ ಇದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಒಂದು ಪುನರುತ್ಥಾನ ಮಾಡಿ ಈ ಒಂದು ಪದಾಧಿಕಾರಿಗಳು ಭಾಳ ಸ್ವಚ್ಛವಾಗಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಫ್ ಆಶಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.